ಸ್ನೇಹಿತರೆ, ಇಂದು 13/3/2025 ನಡೀತಕ್ಕಂಥ ಅರ್ಥಶಾಸ್ತ್ರ ಎಕನಾಮಿಕ್ಸ್ ಪೇಪರ್ನ ಮಾಡೆಲ್ ಕ್ವಶನ್ ಪೇಪರ್ 2 ಅನ್ನು ತಂದಿದ್ದೀನಿ. ಆಲ್ರೆಡಿ ಒಂದು ಕ್ವಶನ್ ಪೇಪರನ್ನು ನಾನು ಹಾಕಿದ್ದೀನಿ. ಸೊ ತುಂಬ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಾವೆ ಮತ್ತು ಪ್ರಶ್ನೆಗಳು ರಿಪೀಟ್ ಆಗ್ತಕ್ಕಂಥ ಸಾಧ್ಯತೆ ಬಹಳ ಇದ್ದಾವೆ ಅಂತ ಹೇಳ್ತಾ, ಸೊ ಇನ್ನೂ 3 ಸೆಟ್ ಕ್ವಶನ್ ಪೇಪರನ್ನು ವಿತ್ ಕೀ ಆನ್ಸರ್ಸ್ ಇದ್ದಾವೆ. ಸೊ ಚೆನ್ನಾಗಿ ವ್ಯೂಸ್ ಬಂದರೆ ಅವುಗಳನ್ನು ಸಹಿತ ನಾನು ಅಪ್ಲೋಡನ್ನು ಮಾಡ್ತೀನಿ. ವಿಡಿಯೋಗೊಂದು ಲೈಕ್ ಇರಲಿ, ನಿಮ್ಮ ಗೆಳೆಯರಿಗೊಂದು ಶೇರ್. ನೀವು ಫಸ್ಟ್ ಟೈಮ್ ವಾಚ್ ಮಾಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ, ನಮ್ಮದೇ ವಾಟ್ಸಪ್ ಚಾನಲ್ ಅದ, ಟೆಲಿಗ್ರಾಮ್ ಗ್ರೂಪ್ ಅದ, ಲಿಂಕನ್ನು ಕೊಡ್ತೀನಿ, ಅವುಗಳಿಗೂ ಕೂಡ ಬಂದು ಜಾಯ್ನ್ ಆಗಿ. ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನಲ್ಲಿ ಮೊದಲ ಪ್ರಶ್ನೆ ಇತ್ತು, ಈ ಕೆಳಗಿನವುಗಳಲ್ಲಿ ಯಾವುದು ಸೂಕ್ಷ್ಮ ಅರ್ಥಶಾಸ್ತ್ರದ ಉದಾಹರಣೆ? ಆಯ್ಕೆ ಬಿ, ಅನುಭೋಗಿಯ ವರ್ತನೆ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಪ್ರಶ್ನೆ 2, ಒಂದು ಘಟಕದ ಹೆಚ್ಚುವರಿ ಉತ್ಪಾದನೆಯಿಂದ ಒಟ್ಟು ಆದಾಯದಲ್ಲಾಗುವ ಹೆಚ್ಚಳಕ್ಕೆ ಏನಂತ ಕರಿತೀವಿ? ಆಯ್ಕೆ ಎ, ಸೀಮಾಂತ ಆದಾಯ ಅನ್ನೋದು ಸರಿ ಇದೆ. ಪ್ರಶ್ನೆ 3, ಸರ್ಕಾರವು ಸರಕು ಮತ್ತು ಸೇವೆಯ ಬಗ್ಗೆ ಕನಿಷ್ಠ ಮಿತಿಯನ್ನು ವಿಧಿಸುವುದನ್ನು ಹೀಗೆನ್ನುತ್ತೇವೆ, ಅದನ್ನು ಬೆಲೆ ಅಂತಸ್ತು ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, NNP = GNP ಮೈನಸ್ ಅಂತ ಕೇಳಿದ್ರು, ಸೊ ಸರಿಯಾದ ಉತ್ತರ ಸವಕಳಿ ಅಂತ ಬರ್ತದೆ. ಇನ್ನು ಆದಾಯದಿಂದ ಸ್ವತಂತ್ರವಾದ ಅನುಭೋಗವು ಡ್ಯಾಶ್ ಅಂತ ಕೇಳಿದ್ರು, ಅದು ಸ್ವಾಯತ್ತ ಅನುಭೋಗ ಅನ್ನೋದು ಸರಿಯಾದ ಉತ್ತರ ಬರ್ತದೆ. ಇನ್ನು ಮುಂದಿನ ಪ್ರಶ್ನೆಗಳಿತ್ತು. ಸೊ ಈ ಪ್ರಶ್ನೆಗಳನ್ನು ನೀವು ಏನು ಮಾಡಬೇಕಾಗಿತ್ತಪ್ಪ ಅಂತಂದರೆ, ದಿಟ್ಟ ಮಾದರಿಗಳಲ್ಲಿರ್ತಕ್ಕಂಥ ಆಲ್ರೆಡಿ ಕ್ಲೂಗಳನ್ನು ಕೊಟ್ಟಿರ್ತಾರೆ, ಅದೇ ಕ್ಲೂಗಳನ್ನು ಬಳಕೆ ಮಾಡಿಕೊಂಡು ನೀವು ಉತ್ತರಗಳನ್ನು ಬರಿಬೇಕಿತ್ತು. ಸಂಪನ್ಮೂಲಗಳ ಕೊರತೆಯು ಡ್ಯಾಶ್ ಸಮಸ್ಯೆಯನ್ನು ಹುಟ್ಟು ಹಾಕುತ್ತದೆ ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಏನಪ್ಪ ಅಂದರೆ ಆಯ್ಕೆ ಅಂತಕ್ಕಂಥದ್ದು ಸರಿ ಇದೆ. ಪ್ರಶ್ನೆ 7, ಬೆಲೆ ಪಡೆಯುವ ವರ್ತನೆಯು ಡ್ಯಾಶ್ ಮಾರುಕಟ್ಟೆಯ ಒಂದು ವಿಭಿನ್ನ ಲಕ್ಷಣವಾಗಿದೆ, ಪರಿಪೂರ್ಣ ಪೈಪೋಟಿ. ಸ್ವದೇಶವು ಜಗತ್ತಿನ ಇತರೆ ರಾಷ್ಟ್ರಗಳಿಗೆ ಸರಕುಗಳನ್ನು ಮಾರೋದನ್ನು ಡ್ಯಾಶ್ ಎನ್ನುತ್ತೇವೆ, ರಫ್ತು. ಭಾರತದಲ್ಲಿ ಕರೆನ್ಸಿಯನ್ನು ಚಲಾವಣೆಗೆ ತರುವ ಏಕಮಾತ್ರ ಸಂಸ್ಥೆ RBI. ಭಾರತದಲ್ಲಿ ಹಣಕಾಸಿನ ವರ್ಷ ಡ್ಯಾಶ್ ಇಂದ ಡ್ಯಾಶ್ವರೆಗೆ ಇರ್ತದೆ, 1ನೇ ಏಪ್ರಿಲ್ನಿಂದ 31ನೇ ಮಾರ್ಚ್ವರೆಗೆ. ಇನ್ನು ಹೊಂದಿಸಿ ಬರೀಬೇಕಿತ್ತು. SMC ಕೇಳಿದ್ದಾರೆ. SMC ಅನ್ನೋದು ΔTC / ΔQ ಅಂತ ಬರ್ತದೆ. ಇನ್ನು ಸಾಮಾನ್ಯ ಲಾಭ ಅದ, ಸಾಮಾನ್ಯ ಲಾಭವನ್ನು ನಾವು ಶೂನ್ಯ ಲಾಭ ಅಂತ ಕರಿತೀವಿ. ಗೃಹ ಕೃತ್ಯ ಅಂತ ಇದೆ. ಸೊ ಗೃಹ ಕೃತ್ಯದು ಹಣರಹಿತ ವಿನಿಮಯ ಅಂತಕ್ಕಂಥದ್ದು. ಹಣ ಇದೆ, ಹಣ ಅನ್ನೋದು ವಿನಿಮಯ ಮಾಧ್ಯಮ ತಮ್ಮೆಲ್ಲರಿಗೂ ಗೊತ್ತಿದೆ. ನೆಕ್ಸ್ಟ್ ಸಂದಾಯ ಬಾಕಿಯನ್ನು ಕಂಡುಹಿಡಬೇಕಾದ್ರೆ ನಾವು ಸರಕು ಮತ್ತು ಸೇವೆಗಳ ವ್ಯಾಪಾರ ಅನ್ನೋದನ್ನು ನಾವೇನು ಮಾಡ್ತೀವಿ, ಕರಿತೀವಿ. ಒಂದಂಕದ ಪ್ರಶ್ನೆ ಮತ್ತು ಉತ್ತರಗಳು. MRS ಅನ್ನು ವಿಸ್ತರಿಸಿ ಅಂತ ಕೇಳಿದರೆ ಸೀಮಾಂತ ಬದಲಿಕೆ ದರ ಅಂತ ಕರಿತೀವಿ. ಇನ್ನು ಮಾರುಕಟ್ಟೆ ಸಮತೋಲನವನ್ನು ವ್ಯಾಖ್ಯಾನಿಸಿರಿ. ಮಾರುಕಟ್ಟೆಯಲ್ಲಿನ ಎಲ್ಲ ಅನುಭೋಗಿಗಳು ಮತ್ತು ಎಲ್ಲ ಉದ್ಯಮ ಘಟಕಗಳ ಯೋಜನೆಗಳು ಹೊಂದಾಣಿಕೆಯಾಗುವ ಸನ್ನಿವೇಶವನ್ನೇ ನಾವು ಮಾರುಕಟ್ಟೆ ಸಮತೋಲನ ಅಂತ ಕರಿತೀವಿ. ಇನ್ನು ನಿವ್ವಳ ಮೌಲ್ಯವರ್ಧನೆಯನ್ನು ಹೇಗೆ ಪಡಿತೀರಿ ಅಂತ ಕೇಳಿದರೆ, ಒಟ್ಟು ಮೌಲ್ಯವರ್ಧನೆಯಲ್ಲಿ ಸವಕಳಿ ವೆಚ್ಚವನ್ನು ಕಳೆದರೆ ನಿವ್ವಳ ಮೌಲ್ಯವರ್ಧನೆ ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಸೀಮಾಂತ ಅನುಭೋಗ ಪ್ರವೃತ್ತಿ MPCಯ ಸೂತ್ರವನ್ನು ಬರೀರಿ. ಅಲ್ಲಿ MPC = ΔC / ΔY ಅಂತ ಬರುತ್ತದೆ. ಪುಕ್ಕಟ್ಟೆ ಸವಾರರೆಂದರೆ ಯಾರು ಅಂತ ಕೇಳಿದರೆ, ಹಣ ಅಥವಾ ಶುಲ್ಕವನ್ನು ಪಾವತಿಸದೆ ಸಾರ್ವಜನಿಕ ಸರಕುಗಳನ್ನು ಬಳಸೋರಿಗೆ ನಾವು ಪುಕ್ಕಟ್ಟೆ ಸವಾರರು ಅಂತ ಕರಿತೀವಿ. ಮುಂದಿನ ಪ್ರಶ್ನೆ, ಕೆಳದರ್ಜೆಯ ಸರಕು ಎಂದರೇನು? ಉದಾಹರಣೆ ಕೊಡಿ, 2 ಮಾರ್ಕ್ಸ್ ಕ್ವಶನ್. ಅನುಭೋಗಿಯ ಆದಾಯ ಮತ್ತು ಸರಕಿನ ಬೇಡಿಕೆ ನಡುವೆ ಪರಸ್ಪರ ವಿರುದ್ಧ ಸಂಬಂಧವಿರುವ ಸರಕುಗಳಿಗೆ ಕೆಳದರ್ಜೆಯ ಸರಕುಗಳು ಅಂತ ಕರಿತೀವಿ. ಅಂದರೆ ಅನುಭೋಗಿಯ ಆದಾಯ ಹೆಚ್ಚಿದಂತೆ ಬೇಡಿಕೆ ಕಡಿಮೆಯಾಗುವ ಮತ್ತು ಅನುಭೋಗಿಯ ಆದಾಯ ಕಡಿಮೆಯಾದಂತೆ ಬೇಡಿಕೆ ಹೆಚ್ಚಾಗುವ ಸರಕುಗಳಿಗೆ ಕೆಳದರ್ಜೆಯ ಅಥವಾ ಗೀಫೆನ್ ಸರಕುಗಳು ಅಂತೀವಿ. ಉದಾಹರಣೆ ಒರಟು ಧಾನ್ಯಗಳಾದ ರಾಗಿ, ಸಜ್ಜೆ, ನವಣೆ, ಬಾರ್ಲಿ. ಪ್ರಶ್ನೆ 22, ಅನುಭೋಗಿಯ ವರ್ತನೆಯನ್ನು ವಿವರಿಸುವ 2 ವಿಧಾನಗಳನ್ನು ತಿಳಿಸ್ರಿ. ಸೊ 1ನೇದು ಸಂಖ್ಯಾಸೂಚಕ ತುಷ್ಟಿಗುಣದ ವಿಶ್ಲೇಷಣೆ, 2ನೇದು ಸ್ಥಾನದರ್ಶಕ ತುಷ್ಟಿಗುಣದ ವಿಶ್ಲೇಷಣೆ. 23, ಒಂದು ಉದ್ಯಮ ಘಟಕದ ಪೂರೈಕೆಯನ್ನು ರೇಖೆಯನ್ನು ನಿರ್ಧರಿಸುವ 2 ಅಂಶಗಳನ್ನು ತಿಳಿಸ್ರಿ. ಫಸ್ಟ್ ಒಂದು ತಂತ್ರಜ್ಞಾನದ ಪ್ರಗತಿ, 2ನೇದು ಆದಾನದ ಬೆಲೆಗಳು, 3ನೇದು ಘಟಕದ ತೆರಿಗೆ. 24, ಸಮತೋಲನ ಬೆಲೆ ಮತ್ತು ಪ್ರಮಾಣವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಏನು ಬರೀತೀರಂದ್ರೆ, ಮಾರುಕಟ್ಟೆಯ ಯಾವ ಬೆಲೆಯಲ್ಲಿ ಪೂರೈಕೆ ಮತ್ತು ಬೇಡಿಕೆಗಳು ಸಮನಾಗಿರುತ್ತವೆಯೋ ಆ ಬೆಲೆಯನ್ನು ನಾವು ಸಮತೋಲನ ಬೆಲೆ ಅಂತ ಕರಿತೀವಿ. ಈ ಸಮತೋಲನ ಬೆಲೆಯಲ್ಲಿ ಖರೀದಿಸಿದ ಮತ್ತು ಮಾರಾಟ ಮಾಡಲಾದ ಸರಕು ಮತ್ತು ಸೇವೆಗಳ ಪ್ರಮಾಣಕ್ಕೆ ನಾವು ಸಮತೋಲನ ಪ್ರಮಾಣ ಅಂತ ಕರಿತೀವಿ. ಶ್ರಮದ ಮಾರುಕಟ್ಟೆಯಲ್ಲಿ ಕೂಲಿ ಹೇಗೆ ನಿರ್ಧರಿತವಾಗ್ತದೆ? ಶ್ರಮದ ಮಾರುಕಟ್ಟೆಯಲ್ಲಿ ಶ್ರಮದ ಬೇಡಿಕೆ ಮತ್ತು ಪೂರೈಕೆ ಆಧಾರದಲ್ಲಿ ಕೂಲಿಯ ದರ ನಿರ್ಧಾರವಾಗ್ತದೆ. ಶ್ರಮದ ಬೇಡಿಕೆ ರೇಖೆ
ಮತ್ತು ಶ್ರಮದ ಪೂರೈಕೆ ರೇಖೆಗಳು ಛೇದಿಸೋ ಬಿಂದುವಿನಲ್ಲಿ ಕೂಲಿಯ ದರವು ನಿರ್ಧಾರವಾಗ್ತದೆ. 24 4 ಉತ್ಪಾದನಾಂಗಗಳಾವವು, ಅವುಗಳ ಪ್ರತಿಫಲನಗಳನ್ನು ತಿಳಿಸಿ. ಭೂಮಿ ಗೇಣಿ, ಶ್ರಮ ಕೂಲಿ, ಬಂಡವಾಳ ಬಡ್ಡಿ, ಸಂಘಟನೆ ಲಾಭ. ನಾಮಮಾತ್ರ ಮತ್ತು ನೈಜ GDPಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ಇಲ್ಲಿ ನಾಮಮಾತ್ರ GDPಯಲ್ಲಿ ಚಾಲ್ತಿ ವರ್ಷದ ಮಾರುಕಟ್ಟೆ ಬೆಲೆಗಳಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಮಾಪನ ಮಾಡ್ತಾರೆ. ನೈಜ GDPಯಲ್ಲಿ ಆಧಾರ ವರ್ಷದ ಸ್ಥಿರ ಬೆಲೆಗಳಲ್ಲಿ ಸರಕು ಮತ್ತು ಸೇವೆಗಳ ಮೌಲ್ಯವನ್ನು ಅಂದಾಜು ಮಾಡ್ತಾರೆ. ರಾಷ್ಟ್ರದ ನೈಜ ಆರ್ಥಿಕ ಸ್ಥಿತಿಯನ್ನು ಬಿಂಬಿಸೋದಿಲ್ಲ ನಾಮಮಾತ್ರ GDP, ಬಟ್ ರಾಷ್ಟ್ರದ ನೈಜ ಆರ್ಥಿಕ ಸ್ಥಿತಿಯನ್ನು ನೈಜ GDP ಬಿಂಬಿಸ್ತದೆ. ಮುಂದಿನ ಪ್ರಶ್ನೆ, ಹೂಡಿಕೆ ಗುಣದ ಅರ್ಥವನ್ನು ನೀಡ್ರಿ, ಅದರ ಸೂತ್ರವನ್ನು ಬರೀರಿ ಅಂತ ಕೇಳಿದ್ದಾರೆ. ಇಲ್ಲಿ ಸ್ವಾಯತ್ತ ವೆಚ್ಚದಲ್ಲಾದ ಆರಂಭಿಕ ಹೆಚ್ಚಳ ಮತ್ತು ಅಂತಿಮ ಸರಕುಗಳ ಉತ್ಪನ್ನದ ಒಟ್ಟು ಮೌಲ್ಯದಲ್ಲಾದ ಹೆಚ್ಚಳದ ನಡುವಿನ ಅನುಪಾತವನ್ನು ನಾವು ಹೂಡಿಕೆ ಗುಣ ಅಂತ ಕರಿತೀವಿ. ಸೊ K = ΔY / ΔA. K ಅಂದರೆ ಹೂಡಿಕೆ ಗುಣ, Y ಅಂದರೆ ಅಂತಿಮ ಸರಕುಗಳ ಒಟ್ಟು ಸೇವೆದಲ್ಲಾದ ಹೆಚ್ಚಳ, A ಅಂದರೆ ಸ್ವಾಯತ್ತ ವೆಚ್ಚದಲ್ಲಾದ ಆರಂಭಿಕ ಹೆಚ್ಚಳ. ಮುಂದಿನ ಪ್ರಶ್ನೆ, ಮಿಗುತೆ ಮುಂಗಡ ಪತ್ರ ಮತ್ತು ಕೊರತೆ ಮುಂಗಡ ಪತ್ರಗಳ ನಡುವಿನ ವ್ಯತ್ಯಾಸಗಳನ್ನು ಬರೀರಿ. ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರದ ತೆರಿಗೆ ಸಂಗ್ರಹಣೆಯು ನಿರೀಕ್ಷಿತ ಆದಾಯವನ್ನು ನಿರೀಕ್ಷಿತ ವೆಚ್ಚಕ್ಕಿಂತಲೂ ಅಧಿಕವಾಗಿದ್ದರೆ ಅದನ್ನು ಮುಂಗಡ ಪತ್ರವನ್ನು ಮಿಗುತೆ ಮುಂಗಡ ಪತ್ರ ಅಂತ ಕರಿತೀವಿ. ಬಟ್ ಒಂದು ಹಣಕಾಸು ವರ್ಷದಲ್ಲಿ ಸರ್ಕಾರದ ನಿರೀಕ್ಷಿತ ವೆಚ್ಚ ನಿರೀಕ್ಷಿತ ಆದಾಯಕ್ಕಿಂತ ಅಧಿಕವಾಗಿದ್ದರೆ ಅದನ್ನು ಕೊರತೆ ಮುಂಗಡ ಪತ್ರ ಅಂತ ಕರಿತೀವಿ. ಇನ್ನು ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳು ಆದಾಯ ಸಂಗ್ರಹಣೆಗೆ ಹೆಚ್ಚಿನ ಆದ್ಯತೆ ನೀಡುವ ಸಲುವಾಗಿ ಮಿಗುತೆ ಮುಂಗಡ ಪತ್ರವನ್ನು ಮಂಡಿಸ್ತೀವಿ. ಬಟ್ ಸಾಮಾನ್ಯವಾಗಿ ಅಭಿವೃದ್ಧಿ ಹೊಂದತಕ್ಕಂಥ ರಾಷ್ಟ್ರಗಳು ಆರ್ಥಿಕ ಬೆಳವಣಿಗೆಯನ್ನು ಸಾಧಿಸಲು ಉದ್ದೇಶಪೂರ್ವಕವಾಗಿ ಅಧಿಕ ವೆಚ್ಚದೊಂದಿಗೆ ಕೊರತೆ ಮುಂಗಡ ಪತ್ರವನ್ನು ಮಂಡಿಸ್ತಾರೆ. ಮುಂದಿನ ಪ್ರಶ್ನೆ, ಜನರು ವಿದೇಶ ವಿನಿಮಯವನ್ನು ಏಕೆ ಬೇಡುತ್ತಾರೆ? ಒಂದು ದೇಶದ ಜನರು ವಿದೇಶಗಳಿಂದ ಸರಕು ಮತ್ತು ಸೇವೆಗಳನ್ನು ಖರೀದಿ ಮಾಡಲಿಕ್ಕೆ, ವಿದೇಶಗಳಲ್ಲಿ ಸೇವೆಗಳನ್ನು ಖರೀದಿಸಲು, ವಿದೇಶಗಳಿಗೆ ಉಡುಗೊರೆಗಳನ್ನು ನೀಡಲು ಮತ್ತು ವಿದೇಶಿ ವಿನಿಮಯದ ಬೇಡಿಕೆಗಾಗಿ ಅಂತ ಬರೆದ್ರೆ ಸಾಕು. ನೆಕ್ಸ್ಟ್ ಕ್ವಶನ್, ಇಟ್ಸ್ ವಿಲ್ ಬಿ ದ 4 ಮಾರ್ಕ್ಸ್ ಕ್ಯಾರಿ ಕ್ವಶನ್ಸ್. 12 ವಾಕ್ಯದಲ್ಲಿ ಬರಬೇಕು. ಮಾರುಕಟ್ಟೆ ಅರ್ಥವ್ಯವಸ್ಥೆಯ ಬಗ್ಗೆ ಟಿಪ್ಪಣಿ. ಬಹಳ ಪ್ರತಿ ಸರನು ಕೂಡ ಇದನ್ನೇ ಕೇಳ್ತಾರೆ. ಆರ್ಥಿಕತೆಯಲ್ಲಿನ ಎಲ್ಲ ಉತ್ಪಾದನಾಂಗಗಳ ಮಾಲೀಕತ್ವ ಮತ್ತು ನಿರ್ವಹಣೆ ಖಾಸಗಿ ವ್ಯಕ್ತಿಗಳ ನಿಯಂತ್ರಣದಲ್ಲಿರುವ ಆರ್ಥಿಕತೆಯನ್ನು ನಾವು ಮಾರುಕಟ್ಟೆ ಅರ್ಥವ್ಯವಸ್ಥೆ ಅಂತ ಕರಿತೀವಿ. ಇಲ್ಲಿ ಬಂಡವಾಳಶಾಹಿ ಅರ್ಥವ್ಯವಸ್ಥೆ ಅಂತಲೂ ಕೂಡ ಇದಕ್ಕೆ ಕರೀತಾರೆ. ಇದು ಯೋಜಿತ ಆರ್ಥಿಕ ವ್ಯವಸ್ಥೆಯ ವಿರುದ್ಧವಾಗಿ ಕೆಲಸ ಮಾಡ್ತದೆ. ಇದರಲ್ಲಿ ವಸ್ತುವಿನ ಬೆಲೆ, ಬೇಡಿಕೆ ಮತ್ತು ಪೂರೈಕೆ ಅವಶ್ಯಕತೆ ನಿರ್ಧಾರವಾಗ್ತದೆ. ಲಾಭ ಗಳಿಸೋದು ಉತ್ಪಾದಕದ ಪ್ರಮುಖ ಉದ್ದೇಶ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಸಾರ್ವಜನಿಕ ಯೋಗಕ್ಷೇಮಕ್ಕೆ ಹೆಚ್ಚಿನ ಆದ್ಯತೆ ಇರೋದಿಲ್ಲ. ಈ ಆರ್ಥಿಕ ವ್ಯವಸ್ಥೆಯಲ್ಲಿ ಬೆಲೆಯಂತ್ರ ವ್ಯವಸ್ಥೆಯ ಪ್ರಧಾನ ಪಾತ್ರವನ್ನು ವಹಿಸ್ತದೆ. ಇಲ್ಲಿ ಏನನ್ನು ಉತ್ಪಾದಿಸಬೇಕು, ಹೇಗೆ ಉತ್ಪಾದಿಸಬೇಕು, ಯಾರಿಗಾಗಿ ಉತ್ಪಾದಿಸಬೇಕು ಎಂಬ ಸಮಸ್ಯೆ ಎದುರಾಗ ಬೆಲೆಯಂತ್ರ ವ್ಯವಸ್ಥೆ ಪರಿಹಾರ ಸೂಚಿಸ್ತದೆ. ಇಷ್ಟು ನೀವೇನು ಮಾಡಬೇಕಾಗಿತ್ತಪ್ಪ ಅಂದರೆ ಬರೀಬೇಕು. ಮುಂದಿನ ಪ್ರಶ್ನೆ, ಬದಲಿ ಸರಕುಗಳು ಮತ್ತು ಪೂರಕ ಸರಕುಗಳ ನಡುವಿನ ವ್ಯತ್ಯಾಸವನ್ನು ಬರೀರಿ. ಬದಲಿ ಸರಕುಗಳು ಅಂದಾಗ ಏನು ಬರೀತೀರಂದರೆ, ಒಂದು ನಿರ್ದಿಷ್ಟ ಬಯಕೆಯ ತೃಪ್ತಿಗಾಗಿ ಪರ್ಯಾಯವಾಗಿ ಅನುಭೋಗಿಸಬಹುದಾದ ಸರಕುಗಳು, ಉದಾಹರಣೆ ಕಾಫಿ ಮತ್ತು ಚಹಾ. ಬಟ್ ಪೂರಕ ಸರಕುಗಳಂದರೆ ಒಂದು ನಿರ್ದಿಷ್ಟ ಬಯಕೆಯ ತೃಪ್ತಿಗಾಗಿ ಸಕಾಲಕ್ಕೆ ಒಟ್ಟಿಗೆ ಅನುಭವಿಸುವ ಸರಕುಗಳು, ಕಾರು ಮತ್ತು ಪೆಟ್ರೋಲ್. ಇಲ್ಲಿ ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಬದಲಿ ಸರಕಿನ ಬೇಡಿಕೆ ನಡುವೆ ಧನಾತ್ಮಕ ಸಂಬಂಧ ಇದ್ರೆ, ಇಲ್ಲಿ ನಿರ್ದಿಷ್ಟ ಸರಕಿನ ಬೆಲೆ ಮತ್ತು ಪೂರಕ ಸರಕಿನ ನಡುವೆ ಋಣಾತ್ಮಕ ಸಂಬಂಧ ಇರ್ತದೆ. ಆಮೇಲೆ ಇದು ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಬದಲಿ ಸರಕಿನ ಬೆಲೆ ಬೇಡಿಕೆ ಕಡಿಮೆ ಆಗ್ತದೆ, ಮತ್ತು ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಬದಲಿ ಸರಕಿನ ಬೇಡಿಕೆ ಹೆಚ್ಚುತ್ತದೆ. ಬಟ್ ಇಲ್ಲಿ ಒಂದು ಸರಕಿನ ಬೆಲೆ ಕಡಿಮೆಯಾದಾಗ ಪೂರಕ ಸರಕಿನ ಬೇಡಿಕೆ ಹೆಚ್ಚುತ್ತದೆ, ಮತ್ತು ಒಂದು ಸರಕಿನ ಬೆಲೆ ಹೆಚ್ಚಾದಾಗ ಪೂರಕ ಸರಕಿನ ಬೇಡಿಕೆ ಕಡಿಮೆ ಆಗ್ತದೆ. ಇಲ್ಲಿ ಬದಲಿ ಸರಕುಗಳಿಗೆ ಬೇಡಿಕೆ ಸ್ವತಂತ್ರವಾಗಿದೆ, ಇಲ್ಲಿ ಪೂರಕ ಸರಕುಗಳಿಗೆ ಬೇಡಿಕೆ ಮತ್ತೊಂದು ಸರಕಿಗೆ ಅವಲಂಬಿತವಾಗಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಸಮ ಉತ್ಪನ್ನ ರೇಖೆಯನ್ನು ರೇಖಾಚಿತ್ರದ ಸಹಾಯದಿಂದ ವಿವರಿಸ್ರಿ ಅಂತ ಕೇಳಿದ್ದಾರೆ. ಸಮ ಪ್ರಮಾಣದ ಉತ್ಪಾದನೆಯನ್ನು ನೀಡುವ ಎರಡು ಆದಾನಗಳ ಎಲ್ಲ ಸಂಭವನೀಯ ಸಂಯೋಜನೆಗಳ ಸಮೂಹವನ್ನು ಪ್ರತಿನಿಧಿಸುವ ರೇಖೆ ಸಮ ಉತ್ಪನ್ನ ರೇಖೆ. ಇಲ್ಲಿ ಪ್ರತಿಯೊಂದು ಸಮ ಉತ್ಪನ್ನ ರೇಖೆಯು ಒಂದು ನಿರ್ದಿಷ್ಟ ಮಟ್ಟದ ಉತ್ಪನ್ನವನ್ನು ಮತ್ತು ಎರಡು ಆದಾನಗಳ ಭಿನ್ನ ಸಂಯೋಜನೆಗಳನ್ನು ಸೂಚಿಸ್ತದೆ. ಅದನ್ನು ನಾವು ಈ ರೇಖಾಚಿತ್ರ ಸಹಾಯದಿಂದ ಸೂಚಿಸಬಹುದು ಅಂತ ನೀವೇನು ಮಾಡಬೇಕು, ಬರಿಬೇಕು. ಈ ಕಡೆ ಶ್ರಮ ಹಾಕ್ರಿ, ಬಂಡವಾಳ ಹಾಕ್ರಿ, ಆಮೇಲೆ ಈ ಕಡೆ IQ1, IQ2, IQ1 10 ಘಟಕ, 20 ಘಟಕ, 30 ಘಟಕ ಅಂತ ಸೂಚಿಸಿ ನೀವೇನು ಮಾಡಬೇಕಪ್ಪ ಅಂದರೆ ಬರಿಬೇಕು. ಒಂದು 3 ಪಾಯಿಂಟ್ಸ್ ಇದಾವೆ. ಸೊ ಇದನ್ನು ಕೂಡ ಅದರಲ್ಲಿ ನೀವು ಸೇರಿಸ್ಕೊಳ್ರಿ. ಇನ್ನು ಬೆಲೆ ಮಿತಿ ಬಗ್ಗೆ ಟಿಪ್ಪಣಿ ಬರೀರಿ ಅಂತ ಕೇಳಿದ್ದಾರೆ. ಸೊ ಬೆಲೆ ಮಿತಿಯ ಫಸ್ಟ್ ಅಂದರೆ ಏನಪ್ಪ ಅಂದ್ರೆ, ಸರ್ಕಾರ ಸರಕು ಮತ್ತು ಸೇವೆಯ ಮಾರಾಟದ ಬೆಲೆಯ ಮೇಲೆ ವಿಧಿಸಬಹುದಾದ ಮೇಲ್ಮಿತಿಯನ್ನು ನಾವು ಬೆಲೆ ಮಿತಿ ಅಂತ ಕರಿತೀವಿ. ಹಾಗಾದರೆ ಬೆಲೆ ಮಿತಿಯ ಪರಿಣಾಮಗಳು ಏನಿದಾವೆ? ಸೊ ಫಸ್ಟ್ ಏನಪ್ಪ ಅಂದರೆ, ಇದು
ಅನುಭೋಗಿಗಳ ಅವಶ್ಯಕ ಸರಕುಗಳನ್ನು ಖರೀದಿಸಲು ನ್ಯಾಯಬೆಲೆ ಅಂಗಡಿಗಳ ಮುಂದೆ ಸರತಿಯ ಸಾಲಿನಲ್ಲಿ ಸಾಕಷ್ಟು ಸಮಯ ನಿಲ್ಲಿಸ್ತದೆ. ಇನ್ನು ಉತ್ಪನ್ನದ ಕೊರತೆಯಿಂದಾಗಿ ಕೆಲವು ಉಪಭೋಗಿಗಳು ಹೆಚ್ಚು ಬೆಲೆ ಪಾವತಿಸಿ ಸರಕನ್ನು ಕೊಂಡುಕೊಳ್ಳಲು ಮುಂದಾಗಿರೋದ್ರಿಂದ ಕಾಳಸಂತೆ ಸೃಷ್ಟಿಗೆ ಕಾರಣವಾಗ್ತದೆ. ಸೊ ಇದನ್ನು ಕೂಡ ಮ್ಯಾಪ್ ತೋರಿಸ್ತದೆ. ಸೊ ಈ ಗ್ರಾಫನ್ನು ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಅದರಲ್ಲಿ ಬರಿಬೇಕು. ಓಕೆ, ಎಸ್. ಮುಂದಿನ ಪ್ರಶ್ನೆ, ವೆರಿ ರಿಪೀಟೆಡ್ ಕ್ವಶನ್. ಸಮಗ್ರ ಅರ್ಥಶಾಸ್ತ್ರ ಮತ್ತು ಸೂಕ್ಷ್ಮ ಅರ್ಥಶಾಸ್ತ್ರದ ನಡುವಿನ ಭಿನ್ನತೆ ಅಂದರೆ ವ್ಯತ್ಯಾಸವನ್ನು ಕೇಳಿದ್ದಾರೆ. ಸೊ ಆಲ್ರೆಡಿ ಲಾಸ್ಟ್ ಕ್ವಶನ್ ಪೇಪರಲ್ಲಿ ನಾವು ಹೇಳಿದ್ದೀವಿ, ಒಂದು 5 ಭಿನ್ನತೆ ಆದರೂ ನೀವು ಬೈಹೆಟ್ ಮಾಡ್ಕೊಂಡು ಹೋಗಿ. ಫಸ್ಟ್ ಡೆಫಿನೇಷನ್ ನೋಡ್ಕೊಡ್ರಿ. ಸೂಕ್ಷ್ಮ ಅರ್ಥಶಾಸ್ತ್ರ ವೈಯಕ್ತಿಕ ಆರ್ಥಿಕ ಪ್ರತಿನಿಧಿಗಳ ಅಧ್ಯಯನ, ಬಟ್ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯ ಕುರಿತು ಅಧ್ಯಯನ. ಸೂಕ್ಷ್ಮ ಅರ್ಥಶಾಸ್ತ್ರಕ್ಕೆ ಉದಾಹರಣೆ ವೈಯಕ್ತಿಕ ಬೇಡಿಕೆ, ವೈಯಕ್ತಿಕ ಪೂರೈಕೆ. ಸಮಗ್ರ ಅರ್ಥಶಾಸ್ತ್ರಕ್ಕೆ ಒಟ್ಟು ಬೇಡಿಕೆ, ಒಟ್ಟು ಪೂರೈಕೆ. ಆಮೇಲೆ ಸೂಕ್ಷ್ಮ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯ ಸ್ಪಷ್ಟ ಚಿತ್ರಣ ನೀಡೋದಿಲ್ಲ, ಬಟ್ ಸಮಗ್ರ ಅರ್ಥಶಾಸ್ತ್ರ ಇಡೀ ಆರ್ಥಿಕ ವ್ಯವಸ್ಥೆಯ ಸಮಗ್ರ ಚಿತ್ರಣ ನೀಡ್ತದೆ. ಆಮೇಲೆ ಇದರ ಅಧ್ಯಯನದ ವಿಧಾನ ಭಾಗಶಃ ಸಮತೋಲನವಾಗದ. ಸೊ ಇದರ ಅಧ್ಯಯನದ ವಿಧಾನ ಸಾಮಾನ್ಯ ಸಮತೋಲನವಾಗದ. ವ್ಯಾಪ್ತಿ ಕಿರಿದು, ವ್ಯಾಪ್ತಿ ವಿಶಾಲವಾಗಿದೆ ಅಂತ ಬರಿಬೋದು. ಆಮೇಲೆ ಇದರ ವಿಧಾನ ಒಂದು ಕೀಟ ನೋಟಕ್ಕೆ ಹೋಲಿಸಬಹುದು, ಇದರ ವಿಧಾನವನ್ನು ಒಂದು ಪಕ್ಷಿ ನೋಟಕ್ಕೆ ಹೋಲಿಸಬಹುದು. ಆಮೇಲೆ ಇದು ತುಣುಕು ವಿಧಾನವಾಗಿದೆ, ಅಧ್ಯಯನದ ತುಣುಕು ವಿಧಾನ. ಇದು ಅಧ್ಯಯನದ ವಿಧಾನ ರಾಷ್ಟ್ರೀಯ ವಿಧಾನ ಆಗಿದೆ ಅಂತ ಕೇಳ್ತಾರೆ. ವೈಯಕ್ತಿಕ ಕಲ್ಯಾಣ ಮತ್ತು ಲಾಭದ ಉದ್ದೇಶ ಹೊಂದಿದೆ, ರಾಷ್ಟ್ರೀಯ ಕಲ್ಯಾಣ ಮತ್ತು ರಾಷ್ಟ್ರೀಯ ಲಾಭದ ಉದ್ದೇಶ ಹೊಂದಿದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಬಾಹ್ಯತೆಗಳ ಕುರಿತು ಟಿಪ್ಪಣಿ ಬರೀರಿ ಅಂತ ಕೇಳ್ತಾರೆ. ಒಂದು ಉದ್ಯಮ ಘಟಕ ಇನ್ನೊಂದು ಉದ್ಯಮ ಘಟಕಕ್ಕೆ ಅಥವಾ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ಮಾಡುವ ಪ್ರಯೋಜನಗಳು ಅಥವಾ ಹಾನಿಗಳನ್ನೇ ಬಾಹ್ಯತೆಗಳು ಅಂತ ಕರಿತೀವಿ. 2 ಟೈಪ್ಸ್ ಇದಾವೆ, ಧನಾತ್ಮಕ ಬಾಹ್ಯತೆಗಳು, ಋಣಾತ್ಮಕ ಬಾಹ್ಯತೆಗಳು. ಸೊ ಪ್ರತಿ ಬಾಹ್ಯತೆಯ ಅರ್ಥ ಮತ್ತು ಒಂದು ಉದಾಹರಣೆಗಳನ್ನು ಬರೆದ್ರೆ ಸೊ ಬಾಹ್ಯತೆಗಳ ಬಗ್ಗೆ ಪ್ರಶ್ನೆ ಕಂಪ್ಲೀಟ್ ಆಗ್ತದೆ. ಮುಂದೆ, ಹಣ ಅತ್ಯಂತ ಅನುಕೂಲಕರ ಘಟಕವಾಗಿ ಕೆಲಸ ನೀಡ್ತದೆ, ವಿವರಿಸಿರಿ ಅಂತ ಕೇಳಿದ್ದಾರೆ. ಇಲ್ಲಿ ನೀವು ಹಣದ ಕಾರ್ಯಗಳನ್ನು ಏನು ಮಾಡಬೇಕಪ್ಪ ಅಂತಂದರೆ ಪಾಯಿಂಟ್ಸ್ ವೈಸು ಬರೀಬೇಕು. ಇಲ್ಲಿ ಆಲ್ರೆಡಿ ಎಲ್ಲ ಕೊಟ್ಟಿದ್ದಾರೆ, ಸೊ ಅದನ್ನು ಸ್ವಲ್ಪ ಪಾಸ್ ಮಾಡಿ ನೋಡಿಕೊಂಡು ಬರೀರಿ. ಇನ್ನು ಹೂಡಿಕೆ ಬಿಂಬಕವನ್ನು ರೇಖಾಚಿತ್ರದ ಸಹಾಯದಿಂದ ತೋರಿಸ್ರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್, ಒಂದು ನಿರ್ದಿಷ್ಟ ಅವಧಿಯಲ್ಲಿ ಆರ್ಥಿಕತೆಯ ಭೌತಿಕ ಬಂಡವಾಳಗಳ ಸರಕುಗಳ ಸಂಗ್ರಹಣೆಗೆ ಆಗೋ ಸೇರ್ಪಡೆನ ಹೂಡಿಕೆ ಅಂತ ಕರಿತೀವಿ. ಅದು ಇಂಪಾರ್ಟೆಂಟ್ ಅದ. ಆಮೇಲೆ ಇದು ನಕ್ಷೆ ನೋಡ್ಕೊಡ್ರಿ, ಇದನ್ನು ನೀವೇನು ಮಾಡಬೇಕು, ಹೂಡಿಕೆ ಬಿಂಬಕದಲ್ಲಿ ಬರಿಬೇಕು. ಇನ್ನು ಬಂಡವಾಳ ಖಾತೆ ವಿಧಗಳ ಪಟ್ಟಗಳನ್ನು ಬರಿಬೇಕು. ಸೊ ಬಹಳ ಸಲ ಕೇಳ್ತಾರೆ, ಬಂಡವಾಳ ಖಾತೆ, ಹೂಡಿಕೆಗಳು, ಬಾಹ್ಯ ಸಾಲಗಳು, ಬಾಹ್ಯ ನೆರವು. ಸೊ ಹೂಡಿಕೆಗಳಲ್ಲಿ ನೇರ ಹೂಡಿಕೆ, ಪೋರ್ಟ್ಫೋಲಿಯೋ. ಬಾಹ್ಯ ಸಾಲಗಳಲ್ಲಿ ವಾಣಿಜ್ಯ ಸಾಲ, ಅಲ್ಪಾವಧಿ ಸಾಲ. ಬಾಹ್ಯ ನೆರವಿನಲ್ಲಿ ಸರ್ಕಾರದ ಅನುದಾನ, ಬಹುಪಕ್ಷೀಯ ಮತ್ತು ದ್ವಿಪಕ್ಷೀಯ ಸಾಲಗಳು ಅಂತ ಬರೆದ್ರೆ ಸಾಕು. ಇನ್ನು 6 ಮಾರ್ಕ್ಸ್ ಕ್ವಶನಲ್ಲಿ ಔದಾಸೀನ್ಯ ವಕ್ರರೇಖೆ ಲಕ್ಷಣಗಳನ್ನ ರೇಖಾಚಿತ್ರದೊಂದಿಗೆ ಬರೀರಿ ಅಂತ ಕೇಳಿದ್ದಾರೆ. ಸೊ ಫಸ್ಟ್ ನಿಮಗೆ ಗೊತ್ತಿದೆ, ಇದು ಎಡದಿಂದ ಬಲಕ್ಕೆ ಇಳಿಮುಖವಾಗ್ತದೆ. ಓಕೆ, ಸೊ ಇಲ್ಲೆಲ್ಲ ಪಾಯಿಂಟ್ಸ್ ಇದೆ ನೋಡ್ಕೊಡ್ರಿ, ಇಲ್ಲಿ ನಕ್ಷೆಯನ್ನು ಕೊಟ್ಟಿದ್ದೀವಿ. ಎರಡನೇದು, ಎತ್ತರದ ಔದಾಸೀನ್ಯ ವಕ್ರರೇಖೆಯು ಅಧಿಕ ಮಟ್ಟದ ತುಷ್ಟಿಗುಣವನ್ನು ನೀಡ್ತದೆ. ಮೂರನೇದು, 2 ಔದಾಸೀನ್ಯ ವಕ್ರರೇಖೆಗಳು ಎಂದಿಗೂ ಪರಸ್ಪರ ಛೇದಿಸೋದಿಲ್ಲ ಅಂತ ಬರೀಬೇಕು. ನೆಕ್ಸ್ಟ್ ಲಕ್ಷಣಗಳನ್ನು ಇಷ್ಟು 3 ಲಕ್ಷಣಗಳನ್ನು ಬರೆದು ಚಿತ್ರಗಳೊಂದಿಗೆ ವಿವರಣೆ ಮಾಡಿರಿ. ಇನ್ನು ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯಲ್ಲಿ ಉದ್ಯಮ ಘಟಕವೊಂದರ ಒಟ್ಟು ಆದಾಯ ಮತ್ತು ಸರಾಸರಿ ಆದಾಯವನ್ನು ಈ ರೇಖಾಚಿತ್ರಗಳ ಸಹಾಯದಿಂದ ವಿವರಿಸಿರಿ ಅಂತ ಪ್ರಶ್ನೆ ಕೇಳ್ತಾರೆ. ಅವಾಗ ಇದನ್ನು ಕೂಡ ಸ್ವಲ್ಪ ಪಾಯಿಂಟ್ಸ್ ನೋಡಿಕೊಂಡು ಈ ಒಂದು ರೇಖಾಚಿತ್ರವನ್ನು ಹಾಕೊಡ್ರಿ. ಮಾರಾಟ ಮಾಡಿದ ಪೊಟ್ಟಣಗಳ ಸಂಖ್ಯೆ, ಬೆಲೆ, ಒಟ್ಟು ಆದಾಯ, ಸರಾಸರಿ ಆದಾಯ. ಇದು ಇಂಪಾರ್ಟೆಂಟ್ ಇತ್ತು. ಆಮೇಲೆ ಇದು ಮೇನ್ ಕ್ವಶನ್, ಇದು ಹಾಕಬೇಕು. ಓಕೆನಾ, ಇದು ಕ್ವಾಂಟಿಟಿ ಔಟ್ಪುಟ್ ಸೋಲ್ಡ್ ಅಂತ ಐತಲ್ಲ, ಇದು ನೀವು ಹಾಕಿ ಸರಾಸರಿ ಆದಾಯದ ಬಗ್ಗೆ ಬರೆದು ಸೂತ್ರವನ್ನು ಹಾಕ್ರಿ. ಇನ್ನು ನೆಕ್ಸ್ಟ್ ಮುಂದಿನ ಪ್ರಶ್ನೆಗೆ ಹೋಗೋಣ. ಸಮಗ್ರ ಆರ್ಥಿಕತೆಯ ಅನನ್ಯತೆಗಳನ್ನು ವಿವರಿಸಿರಿ ಅಂತ ಕೇಳ್ತಾರೆ. ಸೊ ಪ್ರತಿಯೊಂದರ ಡೆಫಿನೇಷನ್ ಬರಬೇಕು ನಿಮ್ಗೆ. ಒಟ್ಟು ದೇಶೀಯ ಉತ್ಪನ್ನ, GDP ಅಂದರೆ ಏನು, ಅದರ ಸೂತ್ರ. ನೆಕ್ಸ್ಟ್ ನಿವ್ವಳ ದೇಶೀಯ ಉತ್ಪನ್ನ, NDP ಏನು, ಅದರ ಸೂತ್ರ ಎಲ್ಲ ಕೊಟ್ಟಿದ್ದೀನಿ. ಸ್ವಲ್ಪ ಸ್ಕ್ರಾಲ್ ಡೌನ್ ಪಾಸ್ ಮಾಡಿಕೊಂಡು ನೋಡ್ಕೊಡ್ರಿ. ಒಟ್ಟು ರಾಷ್ಟ್ರೀಯ ಉತ್ಪನ್ನ, GNP, ಅದರ ಡೆಫಿನೇಷನ್ಸ್ಗಳನ್ನು ಬಯಟ್ ಹಾಕ್ರಿ. ಆಮೇಲೆ ನಿವ್ವಳ ರಾಷ್ಟ್ರೀಯ ಉತ್ಪನ್ನ NNP ಬರ್ತದೆ. ಆಮೇಲೆ ವೈಯಕ್ತಿಕ ವರಮಾನ PI ಬರ್ತದೆ. ಇದು ಇಂಪಾರ್ಟೆಂಟ್ ಇತ್ತು. ಓಕೆನಾ. ಇನ್ನು ಲಾಸ್ಟಲ್ಲಿ ಏನು ಕೇಳಿದರೆ, ವೈಯಕ್ತಿಕ ವೆಚ್ಚ ಮಾಡಬಹುದಾದ ವರಮಾನ PDI ಅಂತಲೂ ಕೂಡ ಇದೆ. ಮುಕ್ತ ಮಾರುಕಟ್ಟೆಯ ಕಾರ್ಯಾಚರಣೆಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ 2 ಪ್ರಕಾರದ ಬರ್ತಾವ, ಔಟ್ರೈಟ್ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆ ಮತ್ತು ಮರು ಖರೀದಿ ಒಪ್ಪಂದ ಅಂತ ಬರ್ತದೆ. ಓಕೆನಾ. ಈ ಮುಕ್ತ ಮಾರುಕಟ್ಟೆ ಕಾರ್ಯಾಚರಣೆಯಲ್ಲಿ ಈ 2 ಪಾಯಿಂಟ್ಸ್ಗಳನ್ನ ನೀವೇನು ಮಾಡಬೇಕಪ್ಪ ಅಂತಂದರೆ ಸ್ವಲ್ಪ ಡೀಟೇಲ್ ಆಗಿ ಎಕ್ಸ್ಪ್ಲೇನನ್ನು ಮಾಡಿರಿ. ಇನ್ನು ವೆಚ್ಚದ ವರ್ಗೀಕರಣವನ್ನು ವಿವರಿಸಿದೆ ಅಂತ ಕೇಳಿದ್ದಾರೆ. ಸೊ ವೆಚ್ಚದ ವರ್ಗೀಕರಣದಲ್ಲಿ 2, ಒಂದು ಕಂದಾಯ ವೆಚ್ಚ, ಇನ್ನೊಂದು ಬಂಡವಾಳ ವೆಚ್ಚ. ಸೊ ಮತ್ತೆ ಕಂದಾಯ ವೆಚ್ಚದಲ್ಲಿ ಏನು ಬರ್ತದಪ್ಪ ಅಂತಂದರೆ ಯೋಜನಾ ಕಂದಾಯ ವೆಚ್ಚ, ಯೋಜನೇತರ ಕಂದಾಯ ವೆಚ್ಚ ಬರ್ತದೆ. ಇನ್ನು ಬಂಡವಾಳ ವೆಚ್ಚಗಳಲ್ಲಿನೂ ಕೂಡ ಏನು ಮಾಡಿದ್ದಾರೆ, ಬಹಳಷ್ಟು ರೀತಿಯಾಗಿರ್ತಕ್ಕಂಥ
2 ಪಾಯಿಂಟ್ ಯೋಜನಾ ಬಂಡವಾಳ ವೆಚ್ಚ, ಯೋಜನೇತರ ಬಂಡವಾಳ ವೆಚ್ಚ ಅದನ್ನು ನೋಡ್ಕೊಂಡು ಬರೆದ್ರೆ ಸೊ ನಿಮಗೆ